ಮಚ್ಚಿ ಮಸಾಲ ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಪ್ರಜ್ವಲ್ ರೇವಣ್ಣ ವಿರುದ್ಧ ಅತ್ಯಾಚಾರ ಆರೋಪ ಕೇಸ್ಗೆ ಈಗ ಮತ್ತೊಂದು ತಿರುವು ಸಿಕ್ಕಿದೆ. ಪ್ರಕರಣದ ಸಾಕ್ಷಿಗೆ ಪ್ರಜ್ವಲ್ ರೇವಣ್ಣ ಬೆಂಬಲಿಗರಿಂದ ಬೆದರಿಕೆ ಆರೋಪ ಕೇಳಿಬಂದಿದೆ. ಮೊಬೈಲ್ ಕಸಿದುಕೊಂಡು ಸಾಕ್ಷಿಗೆ ಬೆದರಿಕೆ ಹಾಕಿದ್ದಾರೆ ಅನ್ನುವಂಥ ಆರೋಪ ಇದು ಪ್ರಜ್ವಲ್ ಅವರ ಬೆಂಬಲಿಗರು. ಟ್ರಯಲ್ ವೇಳೆ ಸಾಕ್ಷಿ ಹೇಳೋಕೆ ಮುಂದಾಗಿದ್ದಂಥ ಮಹಿಳೆಗೆ ಬೆದರಿಕೆ ಹಾಕಿದ್ರ. ಹಾಗಾದರೆ ಪ್ರಕರಣದ 4ನೇ ಸಾಕ್ಷಿ ಭವತಿ ಎಂಬುವರಿಗೆ ಬೆದರಿಕೆಯನ್ನು ಹಾಕಿದ್ದಾರೆ ಅನ್ನುವಂಥ ಆರೋಪ ಇದೆ. ಪ್ರಜ್ವಲ್ ರೇವಣ್ಣ ವಿರುದ್ಧ ಸಾಕ್ಷಿ ಹೇಳದಂತೆ ಎಚ್ಚರಿಕೆ ಕೊಟ್ಟರೆ. ಹಾಗಾದರೆ ಈ ಹಿಂದೆ ಕೂಡ ಹಲವು ಬಾರಿ ಬೆದರಿಕೆ ಹಾಕಿರುವಂಥ ಆರೋಪ ಇದೆ. ಹೊಳೆನರಸೀಪುರ ಠಾಣೆಯಲ್ಲಿ ದಾಖಲಾಗಿದ್ದಂಥ ಒಂದು ಪ್ರಕರಣ ಇದೆ. ಈಗ ಸಾಕ್ಷಿಗೆ ಬೆದರಿಕೆ ಆರೋಪವನ್ನು ಗಂಭೀರವಾಗಿ ಪರಿಗಣಿಸಿದೆ ಕೋರ್ಟು. ಘಟನೆ ಬಗ್ಗೆ ತನಿಖೆ ನಡೆಸಿ ವರದಿ ಸಲ್ಲಿಸುವಂತೆ ಸೂಚನೆಯನ್ನು ಕೊಟ್ಟಿದೆ. ಸಿಐಡಿ ಎಡಿಜಿಪಿಗೆ ಸಿಟಿ ಸಿವಿಲ್ ಕೋರ್ಟ್ ಈ ಒಂದು ಸೂಚನೆಯನ್ನು ಕೊಟ್ಟಿದೆ. ಸೇಮ್ ಟು ಸೇಮ್ ದರ್ಶನ್ ಅವ್ರ ಕೇಸ್ ಆಯ್ತಲ್ವ, ಬಟ್ ಇನ್ನೂ ಅವ್ರ ಕನ್ವಿಷನ್ ಆಗಿಲ್ಲ. ಬಟ್ ಇವ್ರಿಗೆ ಆರೋಪ ಸಾಬೀತಾಗಿ ಇವರು ಜೀವಾವಧಿ ಶಿಕ್ಷೆ ಇದ್ದಾರೆ, ಈಗ ಜೈಲಲ್ಲಿ ಇದ್ದಾರೆ. ಆದರೆ ಇದು ಹೇಗೆ ಪರಿಣಾಮವನ್ನು ಬೀರುತ್ತೆ, ಅವ್ರ ಮುಂದೆ ಏನಾದರೂ ಜಾಮೀನಿಗೆ ಅರ್ಜಿ ಹಾಕಿದರೆ ಹೊಡೆತ ಕೊಡ್ಬೋದಾ? ಯಾಕಂದರೆ ಟ್ರಯಲ್ ಆಲ್ರೆಡಿ ಅವ್ರದ್ದು ಕಂಪ್ಲೀಟ್ ಆಗಿದೆ. ಆ ಸಂದರ್ಭದಲ್ಲಿ ಆ ಮಹಿಳೆಯೊಬ್ಬರು ಸಾಕ್ಷಿ ನುಡಿಲಿಕ್ಕೆ ತಯಾರಾದಂಥ ಸಂದರ್ಭದಲ್ಲಿ ಅವ್ರಿಗೆ ಪ್ರಜ್ವಲ್ ರೇವಣ್ಣ ಅವರ ಬೆಂಬಲಿಗರು ಅವರ ಮೊಬೈಲನ್ನು ಕಸಿದುಕೊಂಡು ಬೆದರಿಕೆಯನ್ನು ಹಾಕಿದ್ದಾರೆ ಅನ್ನುವಂಥ ಆರೋಪಗಳಿದ್ದಾವೆ. ಸಿಟಿ ಸಿವಿಲ್ ಕೋರ್ಟ್ ಈಗ ತನಿಖೆ ಮಾಡಬೇಕು, ಈ ಬಗ್ಗೆ ವರದಿಯನ್ನು ಕೊಡಬೇಕು ಅಂತ ಸಿಐಡಿ ಎಡಿಜಿಪಿ ಅವರಿಗೆ ಕೇಳಿದ್ರೆ ಸೂಚನೆಯನ್ನು ಕೊಟ್ಟಿದೆ. ಇದು ಯಾವ ರೀತಿ ಕಾನೂನಾತ್ಮಕವಾಗಿ ಪ್ರಜ್ವಲ್ ರೇವಣ್ಣಗೆ ಜಾಮೀನಿನ ಮೇಲೆ ಪರಿಣಾಮ ಬೀರೋದಕ್ಕೆ ಇದು ಸಾಧ್ಯ ಆಗಬಹುದು. ಈಗಾಯಿತು, ಪ್ರಜ್ವಲ್ ರೇವಣ್ಣ ಅವರಿಗೆ ಜೀವಾವಧಿ ಶಿಕ್ಷೆ ಆಗಿದೆ, ಜೈಲಲ್ಲಿ ಕಂಬೆ ಅಣಿಸ್ತಾ ಇದ್ದಾರೆ, ಎಲ್ಲವೂ ಮುಗಿದು ಹೋಯಿತು ಅಂತಲ್ಲ. ಆತನಿಗೆ ಶಿಕ್ಷೆ ಆಗಲಿ ಅಥವಾ ಆರೋಪಿ ಆಗಿರಲಿ ಅಥವಾ ಅಪರಾಧಿ ಆಗಿರಲಿ, ಈ ರೀತಿ ಸಾಕ್ಷಿಗಳ ಮೇಲೆ ಪ್ರಭಾವವನ್ನು ಬೀರೋದು ಅಥವಾ ಒತ್ತಡವನ್ನು ಹಾಕೋದು, ಬೆದರಿಕೆಯನ್ನು ಹಾಕುವುದು ಏನು ಕಾನೂನಾತ್ಮಕವಾಗಿ ಅವರಿಗೆ ತೊಡಕನ್ನು ಉಂಟು ಮಾಡುತ್ತೆ. ಈಗ ಪ್ರಜ್ವಲ್ ರೇವಣ್ಣ ಅವರ ಬೆಂಬಲಿಗರು ಯಾರು, ಯಾವ ಥರ ಅವರು ಬೆದರಿಕೆ ಹಾಕಿದ್ರು, ಆಮಿಷವನ್ನು ಒಡ್ಡಿದ್ರ, ಕೊಲೆ ಬೆದರಿಕೆ ಹಾಕಿದ್ರ ಅಂಥೇಳಿ ಪ್ರಕರಣದ 4ನೇ ಒಂದು ಆರೋಪಕ್ಕೆ ಸಂಬಂಧಪಟ್ಟಂತೆ ಭವತಿ ಅನ್ನೋರು ಸಾಕ್ಷಿಯನ್ನು ಹೇಳಲಿಕ್ಕೆ ಮುಂದಾದಂಥ ಸಂದರ್ಭದಲ್ಲಿ ಈ ರೀತಿಯಾಗಿ ಬೆದರಿಕೆಯನ್ನು ಹಾಕಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಈಗ ಸಿಐಡಿ ಅವರು ತನಿಖೆನ ಮಾಡ್ತಾರೆ. ಇದಕ್ಕೆ ಸಂಬಂಧಪಟ್ಟಂಗೆ ಯಾವ ಆಯಾಮದಲ್ಲಿ ತನಿಖೆ ಆಗುತ್ತೆ ಇದು, ಜೊತೆಗೆ ಅಲ್ಲಿ ಏನೆಲ್ಲ ಮಾಹಿತಿನ ತೆಗೆದುಕೊಳ್ತಾರೆ, ವರದಿ ಹೇಗಿರುತ್ತೆ ಇದರ ಆಧಾರದ ಮೇಲೆ ಕೋರ್ಟ್ ಮತ್ತೆ ಯಾವ ರೀತಿ ಚೀಮಾರಿಯನ್ನು ಹಾಕ್ಬೋದು ಪ್ರಜ್ವಲ್ ರೇವಣ್ಣ ಅವ್ರಿಗೆ ಅನ್ನೋದು ಕುತೂಹಲ ಇದೆ.